ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ನಾನು ಅಣ್ಣಪ್ಪ ಗೌಡ. ದೇಶದ ಕರೆನ್ಸಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಹೊಸದೊಂದು ನಿಯಮವನ್ನು ಜಾರಿಗೆ ತಂದಿದೆ. ಅದುವೇ 10 ರೂಪಾಯಿ ಮುಖಬೆಲೆಯ ನಾಣ್ಯಗಳನ್ನು ಕಡ್ಡಾಯವಾಗಿ ವಹಿವಾಟುಗಳಲ್ಲಿ ಕೊಟ್ಟು ಪಡೆಯುವ ಕ್ರಮ. ಇದಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ತಾನು ಯಾವತ್ತೂ ಈ ನಾಣ್ಯವನ್ನು ಹಿಂದಕ್ಕೆ ತೆಗೆದುಕೊಂಡಿರುವ ಯಾವುದೇ ಸೂಚನೆ ಪ್ರಕಟಿಸಿಲ್ಲ. ಹೀಗಿರುವಾಗಲೂ ಜನರು 10 ರೂಪಾಯಿ ನಾಣ್ಯವನ್ನು ತಿರಸ್ಕರಿಸುವುದು ಕಾನೂನು ಬಾಹಿರ ಎಂದು RBI ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರಿಗೆ ಎಚ್ಚರದ ಸೂಚನೆ ನೀಡಿದೆ. ಬೀದಿ ಬದಿ ವ್ಯಾಪಾರಸ್ಥರೇ, ಅಂಗಡಿ ಮುಗ್ಗಟ್ಟುಗಳ ಮಾಲೀಕರೇ ಮತ್ತು ದೇಶದ ಸಾರ್ವಜನಿಕರೇ, ನೀವೇನಾದರೂ 10 ರೂಪಾಯಿ ನಾಣ್ಯವನ್ನು ಸ್ವೀಕರಿಸಲು ನಿರಾಕರಿಸಿದರೆ ಇನ್ನು ಮುಂದೆ ಕಠಿಣ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ. ಭಾರತೀಯ ದಂಡ ಸಂಹಿತೆ 124A ನಿಯಮದ ಅಡಿ ಕ್ರಿಮಿನಲ್ ಅಪರಾಧವೆಂದು ಕೇಸ್ ದಾಖಲಾಗುತ್ತೆ. ಅದಾದ ಮೇಲೆ 10 ರೂಪಾಯಿ ನಾಣ್ಯವನ್ನು ಕೊಟ್ಟು ಪಡೆಯಲು ನಿರಾಕರಿಸುವವರಿಗೆ ಈ ಕಾನೂನಿನಂತೆ 3 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತೆ. ಹಾಗಾಗಿ ಗಾಳಿ ಸುದ್ದಿಗೆ ಅಥವಾ ವದಂತಿಗಳಿಗೆ ಭಾರತದ ನೆಲದಲ್ಲಿರುವ ಯಾವುದೇ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಕಿವಿಗೊಡುವ ಅಗತ್ಯವಿಲ್ಲ. 10 ರೂಪಾಯಿ ಮುಖಬೆಲೆಯ ನಾಣ್ಯ 100ಕ್ಕೆ 100 RBI ಮಾನ್ಯತೆ ಇರುವ ಕರೆನ್ಸಿಯಾಗಿದೆ. ಹೆದರದೆ ಒಬ್ಬರಿಗೊಬ್ಬರು ಕೊಟ್ಟು ಪಡೆಯುವಾಗ ಕಿರಿಕಿರಿ ಮಾಡದೆ 10 ರೂಪಾಯಿ ನಾಣ್ಯ ಉಪಯೋಗಿಸಿ ಎಂದು RBI ಸೂಚನೆ ನೀಡಿದೆ. ಹಾಗಾದರೆ ಇನ್ನು ಮುಂದೆ ಹಣ್ಣು, ತರಕಾರಿ, ಕಿರಾಣಿ ಅಂಗಡಿ, ಚಹಾ, ಕಾಫಿ ವ್ಯಾಪಾರಿಗಳಾಗಲಿ ಅಥವಾ ರಿಕ್ಷಾ, ಬಸ್ಸು, ಸಂಚಾರಿ ವಲಯಗಳಾಗಲಿ, ಸಾರ್ವಜನಿಕರಾಗಲಿ ಜೈಲು ಕಂಬಿ ಸೇರೋಕೆ ಬಯಸದೇ ಇದ್ದರೆ ಯಾವುದೇ ಆತಂಕ ಅಡ್ಡಿ ಇಲ್ಲದೇ 10 ರೂಪಾಯಿ ಕಾಯಿನನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.